ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್. ನಾನಿವತ್ತು ಈ ಸೀಸನಲ್ಲಿ ಸಿಗುವಂಥ ಅವರೆಕಾಳನ್ನು ಬಳಸ್ಕೊಂಡು ನಾನಿವತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಇದಕ್ಕಿನ ಬೇಳೆ ಸಾಂಬಾರನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಜಾರಿಗೆ ಒಂದು ಟೊಮೆಟೊನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಹಿಡಿ ನಾನು ಇಲ್ಲಿ ತೆಂಗಿನಕಾಯಿನ ಸಹ ಸೇರಿಸ್ಕೊಳ್ತೀನಿ. 1 ಇಂಚು ನಾನಿಲ್ಲಿ ಶುಂಠಿನ ಸೇರಿಸ್ತಾ ಇದ್ದೀನಿ. ಶುಂಠಿನ ತುಂಬ ಹಾಕಿದ್ರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಇಲ್ಲಿ 2 ಸ್ಪೂನು ನಾನು ಇಲ್ಲಿ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಸ್ಪೂನು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚ ಅರಿಶಿಣ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ನಾನು ಇಲ್ಲಿ ಇದನ್ನು ರುಬ್ಕೊಳ್ತೀನಿ. ಈಗ ನಾನು ಇದಕ್ಕಿರೋ ಅಂಥ ಬೇಳೆನ ನಾನು ಒಂದು ಸರಿ ತೊಳ್ಕೊಂಡು ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೆ, ನೀರೆಲ್ಲ ಹೋಗಲಿ ಅಂತ. ಇದನ್ನು ಈಗ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲೆನ ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲೆ ಮತ್ತು ನಮಗೆ ಯಾವುದಕ್ಕೆ ಬೇಕೋ ಸಾಂಬಾರು ಅಷ್ಟು ನಾವು ನೀರನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ನಾನಿಲ್ಲಿ ಧನಿಯಾ ಪುಡಿಯಲ್ಲೇನೇ ಚಕ್ಕೆ, ಲವಂಗ ಮತ್ತು ಗಸಗಸೆನ ಉಪಯೋಗಿಸಿ ನಾನು ಧನಿಯಾ ಪುಡಿನ ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ಚಕ್ಕೆ, ಲವಂಗ, ಗಸಗಸೆನ ಸೇರಿಸಿಲ್ಲ. ಯಾರೆಲ್ಲ ಬರೀ ಧನಿಯಾನ ಉಪಯೋಗಿಸ್ಕೊಂಡು ಧನಿಯಾ ಪುಡಿ ಮಾಡ್ಕೊಂಡಿರ್ತಾರೆ ಅವರು ಚಕ್ಕೆ, ಲವಂಗ ಮತ್ತು ಗಸಗಸೆನ ಸ್ವಲ್ಪ ಬಿಸಿ ಮಾಡಿ ಸೇರಿಸಿ ರುಬ್ಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನನಗೆ ಅದಕ್ಕೆ ಇವಾಗ ಸಾಂಬಾರು ಬೇಕು ಅಷ್ಟು ನಾನು ನೀರನ್ನು ಸೇರಿಸಿ ಸ್ಟವ್ ಮೇಲೆ ಕುದಿಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಎಲ್ಲ ಬೆಂದಿದೆ. ಈ ರೀತಿ ಸೌಟ್ನಲ್ಲಿ ಒಂದು ಸ್ವಲ್ಪ ಬೇಳೆನ ನಾವು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನಾವು ರುಬ್ಬೋವಾಗ ಹಾಕೋದಕ್ಕಿಂತನೂ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಂಬಾರು ತಾನಾಗಿ ಗಟ್ಟಿಯಾಗುತ್ತೆ. ಈಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆನ ಸೇರಿಸ್ಕೊಳ್ಬೇಕು. ಸಾಸಿವೆ, ಎಣ್ಣೆ ಮತ್ತು ಈರುಳ್ಳಿ ಮತ್ತು ಕರಿಬೇವಿನ ಸೇರಿಸಿ ನಾವು ಒಂದು ಸಣ್ಣ ಒಗ್ಗರಣೆನ ಕೊಟ್ಟರೆ ರುಚಿಯಾಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಈ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಪೂರಿನ ಮಾಡ್ಕೊಂಡಿದ್ದೆ. ಪೂರಿನೂ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮನೆಯಲ್ಲಿ ಎಲ್ಲರಿಗೂ ತುಂಬಾ ಫೇವ್ರೇಟು. ನಾನು ಅದಕ್ಕೆ ಪೂರಿನ ಮಾಡಿದ್ದೆ. ಪೂರಿ ಜೊತೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಬಿಸಿ ಇತ್ತು, ಅದು ನೋಡ್ತಿದ್ದೀರಲ್ಲ ಪೂರಿನೂ ಅಷ್ಟೇ ಸಾಫ್ಟಾಗಿ. ಇದು ಬೆಳಗ್ಗೆ ಮಾಡಿ ನೈಟ್ವರೆಗೂ ಇಟ್ಟರೂ ಇದೇ ರೀತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿತ್ತು. ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ.